ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕೀಯ ಭಾರೀ ಕುತೂಹಲವನ್ನು ಕೆರಳಿಸ್ತಾ ಇದೆ. ಉಪಚುನಾವಣೆಯ ಭರಾಟೆಯ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ವಿಪಕ್ಷಗಳು ಸರ್ಕಾರದ ವಿರುದ್ಧವಾಗಿ ಬೇರೆ ಬೇರೆ ಹಗರಣಗಳ ಆರೋಪ ಮಾಡಿ ಮುಗಿಬೀಳ್ತಾ ಇದೆ. ಮೂಡಾಸುಳಿಯಲ್ಲಿರುವಂತಹ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಕಾನೂನು ಹೋರಾಟದ ಟೆನ್ಷನ್, ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸಬೇಕಾದ ತಲೆನೋವು, ಮತ್ತೊಂದು ಕಡೆ ಸರ್ಕಾರವನ್ನು ಮುನ್ನಡೆಸಬೇಕಾದಂತಹ ಅತ್ಯಂತ ಕಠಿಣವಾದಂತಹ ಜವಾಬ್ದಾರಿ. ಕೇವಲ ಇದು ಮಾತ್ರ ಅಲ್ಲ ವೀಕ್ಷಕರೇ, ಸಿಎಂ ಕುರ್ಚಿಗಾಗಿ ಪಕ್ಷದಲ್ಲೇ ಶೀತಲ ಸಮರ ನಡೀತಾ ಇದೆ. ಉಪಚುನಾವಣೆ ಇದ್ದ ಕಾರಣಕ್ಕೆ ಎಲ್ಲವೂ ತಣ್ಣಗಾಗಿತ್ತು, ಆದರೆ ಈಗ ಮತ್ತೆ ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ ಕುರ್ಚಿ ಟೆನ್ಷನ್ನ ಸಹ ಮರೆಯೋ ಹಾಗಿಲ್ಲ. ಹೀಗಾಗಿ ಈ ವಿಚಾರದಲ್ಲಿ ತಮ್ಮ ವಿರೋಧಿಗಳಿಗೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಅಹಿಂದ ಅಸ್ತ್ರವನ್ನು ಪ್ರಯೋಗಿಸುತ್ತಿರುವಂತಹ ಸಿದ್ದರಾಮಯ್ಯ ಅವರು ಇದೀಗ ಬಹುದೊಡ್ಡ ನಿರ್ಧಾರವನ್ನು ಮಾಡಿದ್ದಾರೆ. ತನ್ನ ವಿರುದ್ಧವಾಗಿ ತೆರೆಮರೆಯಲ್ಲಿ ಕತ್ತಿ ಮಸೆಯುತ್ತಿರುವ, ಪಕ್ಷದಲ್ಲೇ ಇರುವಂತಹ, ಪಕ್ಷದ ಹೊರಗಡೆ ಇರುವಂತಹ ತನ್ನ ವಿರೋಧಿಗಳ ಬಾಯಿ ಮುಚ್ಚಿಸೋದಕ್ಕೆ ಬಹುದೊಡ್ಡ ಅಸ್ತ್ರವನ್ನು ಹೂಡುತ್ತಿದ್ದಾರೆ. ಸಿಎಂ ಆದ ನಂತರದಲ್ಲಿ ಬಹುದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಶಕ್ತಿ ಪ್ರದರ್ಶನಕ್ಕೆ ಶಕ್ತಿ ಕೇಂದ್ರವಾಗಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಹಾಸನದ ಮೇಲೆ ಅವರ ಕಣ್ಣು ಬಿದ್ದಿದೆ. ಇದರ ನಡುವೆ ಶಾಸಕರ ಹೇಳಿಕೆಗಳು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ ಇರಿಸು ಮುರುಸನ್ನು ಉಂಟು ಮಾಡ್ತಾ ಇದೆ. ಈಗಾಗಲೇ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಹಲವು ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದೂ ಇದೆ. ಈಗ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಶಾಸಕರು ಕೆರಳಿದ್ದಾರೆ. ಅದು ಸಹ ಎಂತಹ ಸಂದರ್ಭದಲ್ಲಿ ಅಂದರೆ ಆಪರೇಷನ್ ಕಮಲ ಮಾಡೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ತಮ್ಮ ಶಾಸಕರನ್ನು ಸೆಳೆದುಕೊಳ್ಳುವುದಕ್ಕೆ 50 ಕೋಟಿ ಆಫರ್ ನೀಡಿದ್ದಾರೆ ಅನ್ನುವ ಸಿದ್ದರಾಮಯ್ಯ ಅವರ ಹೇಳಿಕೆಯ ಬೆನ್ನಲ್ಲೇ ಶಾಸಕರು ದಿಗ್ಗಜರ ವಿರುದ್ಧವಾಗಿ ತಿರುಗಿ ಬಿದ್ದಿರುವಂಥದ್ದು. ಇಬ್ಬರು ಶಾಸಕರು ಇದೀಗ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಡ್ತಿದ್ದಾರೆ. ಒಂದು ಸಣ್ಣ ವಿಷಯವನ್ನು ಬಿಡದೆ ಕಾಯ್ತಿರುವಂತಹ ವಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ಗೆ ಈ ವಿಚಾರ ಈಗ ಮತ್ತಷ್ಟು ಟೀಕೆ ಮಾಡೋದಕ್ಕೆ ಅಸ್ತ್ರವಾಗ್ತಾ ಇದೆ. ಇದು ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿರುವಂತಹ ವಿಚಾರ. ಇನ್ನು 50 ಕೋಟಿ ಆಫರ್ ಬಗ್ಗೆ ನೀಡಿದಂತಹ ಹೇಳಿಕೆಗೂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾದ್ರೆ ಉಲ್ಟಾ ಹೊಡೆದಂತಹ ಶಾಸಕರು ಯಾರು? ಕಾಂಗ್ರೆಸ್ ನಾಯಕರ ವಿರುದ್ಧವೇ ತಿರುಗಿ ಬಿದ್ರ ಆ ಇಬ್ಬರು ಶಾಸಕರು. ಸಂಕಷ್ಟದ ನಡುವೆ ಸಿದ್ದರಾಮಯ್ಯ ಅವರು ಮಾಡ್ತಿರುವಂತಹ ರಣತಂತ್ರ ಏನು? ಇದ್ದಕ್ಕಿದ್ದಂತೆ ದೇವೇಗೌಡರ ಕರ್ಮಭೂಮಿಗೆ ಕಣ್ಣಿಟ್ಟಿದ್ದು ಯಾಕೆ? ಈ ಮಹತ್ವದ ಹೆಜ್ಜೆಯ ಹಿಂದಿನ ರಹಸ್ಯ ಏನು? ಆ ಎಲ್ಲದರ ಬಗ್ಗೆ ವರದಿಯನ್ನು ನೋಡೋಣ. ವೀಕ್ಷಕರೇ, ಇದೇ ಬರುವ 2025 ಮೇ ತಿಂಗಳಿಗೆ ಸರ್ಕಾರಕ್ಕೆ 2 ವರ್ಷ ತುಂಬುತ್ತೆ. ಈಗಾಗಲೇ ಪಕ್ಷದಲ್ಲೇ ಒಪ್ಪಂದ ಆದಂತೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಕೊಡ್ಬೇಕು ಅನ್ನುವಂತಹ ಚರ್ಚೆ ಆಗಾಗ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ನಲ್ಲೂ 1-2-3 ಬಣ ಸೃಷ್ಟಿಯಾಗದೆ ಬಹಿರಂಗವಾಗಿ ಸಿಎಂಗೆ ಬೆಂಬಲಿಸಿದ್ರು ಸಹ ಡಿ.ಕೆ. ಶಿವಕುಮಾರ್ ಅವರು ಸಹ ಪೈಪೋಟಿಯಲ್ಲಿದ್ದಾರೆ. ಅವರು ಮಾತ್ರ ಅಲ್ಲದೆ ಇನ್ನೂ ಹಲವರು ಸಿಎಂ ರೇಸ್ನಲ್ಲಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕಂಟಕ ಆಗಬಹುದು ಸಿದ್ದರಾಮಯ್ಯ ಅವರಿಗೆ. ಇದೇ ಕಾರಣಕ್ಕೆ ಸಿಎಂ ಆದ ನಂತರದಲ್ಲಿ ಇತ್ತೀಚೆಗೆ ನಡೆದಂತಹ ಸಮಾವೇಶಗಳಲ್ಲಿ ಅಹಿಂದ ವಿಚಾರವನ್ನು ಸಾಕಷ್ಟು ಮುನ್ನೆಲೆಗೆ ತರುವಂತಹ ಕೆಲಸವನ್ನು ಮಾಡಿದ್ರು. ಸದ್ದಿಲ್ಲದೆ ಅಹಿಂದ ಅಸ್ತ್ರವನ್ನು ಪ್ರಯೋಗಿಸುತ್ತಲೇ ಬಂದಿದ್ದಾರೆ. ಈಗ ತಮ್ಮ ರಾಜೀನಾಮೆ ಕೇಳ್ತಿರುವಂತಹ ವಿರೋಧಿಗಳಿಗೆ, ಸಿಎಂ ಕುರ್ಚಿಗಾಗಿ ಪೈಪೋಟಿ ನಡೆಸ್ತಿರುವಂತಹ ನಾಯಕರಿಗೆ ಖಡಕ್ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಹೈಕಮಾಂಡ್ಗೂ ಒಂದು ಸಂದೇಶ ರವಾನೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಅವರು ಆಯ್ಕೆ ಮಾಡಿಕೊಳ್ತಿರುವಂತಹ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಈ ಬಾರಿ ಅವರು ದೇವೇಗೌಡರ ತವರು ಜಿಲ್ಲೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸದ್ಯ ಬೆನ್ನು ಬಿದ್ದಿರುವಂತಹ ಸರಣಿ ವಿವಾದ ಹಗರಣಗಳ ನಡುವೆ ಪಕ್ಷ, ಸರ್ಕಾರ ಹಾಗೆ ತಮ್ಮ ವೈಯಕ್ತಿಕ ವರ್ಚಸ್ಸು ಕಾಯ್ದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಬೃಹತ್ ರಾಜಕೀಯ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಈ ಸಮಾವೇಶಕ್ಕೆ ಹಾಸನವನ್ನು ಸಹ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇತ್ತೀಚೆಗೆ KN ರಾಜಣ್ಣ ಅವರು ಮಾಹಿತಿಯನ್ನು ನೀಡಿದರು. ಡಿಸೆಂಬರ್ 2ಕ್ಕೆ ತುಮಕೂರು ಹಾಗೆ ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆದಿದೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಇಂತಹದೊಂದು ಶಕ್ತಿ ಪ್ರದರ್ಶನದ ಹಿಂದಿನ ರಹಸ್ಯ ಏನಪ್ಪಾ ಅನ್ನೋದನ್ನು ನೋಡೋಕ್ಕೆ ಹೋದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರು ತಮ್ಮ 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಭ್ರಷ್ಟಾಚಾರ ಕೇಸ್ನಲ್ಲಿ ತನಿಖಾ ಸಂಸ್ಥೆಯೊಂದರ ವಿಚಾರಣೆಗೆ ಸಹ ಹಾಜರಾಗಬೇಕಾದಂತಹ ಪರಿಸ್ಥಿತಿ ಬಂತು. ಮೂಡ ಹಗರಣ ಅವರ ವರ್ಚಸ್ಸಿಗೆ, ಅವರ ರಾಜಕೀಯ ಹಾದಿಗೆ ಒಂದಷ್ಟು ಹಿನ್ನಡೆ ಉಂಟು ಮಾಡಿರಬಹುದು ಅನ್ನುವಂತಹ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮಾಡುವಂತಹ ಉದ್ದೇಶ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಪವರ್ಫುಲ್ ನಾಯಕನಾಗಿ, ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯ ಅವರು ಗುರುತಿಸಿಕೊಂಡಿದ್ದಾರೆ. ಅವರ ಈ ಹಿಂದಿನ ಶಕ್ತಿ ಪ್ರದರ್ಶನ ನಿಮಗೆ ನೆನಪಿರಬಹುದು.
ದಾವಣಗೆರೆಯಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮೋತ್ಸವವನ್ನು ನಡೆಸಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ನೆನಪಿರಬಹುದು. ಕಳೆದ ವಿಧಾನಸಭಾ ಚುನಾವಣೆಗೂ ಮುಂಚೆ ಸಿದ್ದರಾಮಯ್ಯ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. 10 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಅದರಲ್ಲಿ ಭಾಗವಹಿಸಿದ್ರು. ಸದ್ಯ ಅದೇ ಮಾದರಿಯಲ್ಲಿ ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಮತ್ತೊಂದು ವಿಚಾರವನ್ನು ನೀವು ಗಮನಿಸಬೇಕು. ಈ ಹಗರಣಗಳ ಆರೋಪಗಳು ಹಾಗೆ CM ಬದಲಾವಣೆ ವಿಚಾರ ಈ ಉಪಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ತಣ್ಣಗಾಗಿತ್ತು. ಆದರೆ ಅದರ ಬೆನ್ನಲ್ಲೇ ಆ ಎಲ್ಲ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರುತ್ತೆ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ. ಹೀಗಾಗಿನೇ ಉಪಚುನಾವಣೆ ಮುಗಿದ ತಕ್ಷಣವೇ ಒಂದು ಬಾಂಬನ್ನು ಸಿಡಿಸ್ತಾರೆ. 50 ಕೋಟಿ ಆಫರ್ ನೀಡ್ತಿದ್ದಾರೆ. ನಮ್ಮ ಪಕ್ಷದವರನ್ನ ಆಪರೇಷನ್ ಕಮಲದ ಮೂಲಕವಾಗಿ ಸೆಳೆದುಕೊಳ್ಳೋದಕ್ಕೆ BJP ಮುಂದಾಗ್ತಾ ಇದೆ ಅಂತ ದೊಡ್ಡ ಬಾಂಬನ್ನು ಸಿಡಿಸ್ತಾರೆ. ಇದು ನಿಜವಾಗ್ಲೂ ಆಪರೇಷನ್ ಕಮಲಕ್ಕೆ BJP ನಾಯಕರು ಮುಂದಾಗಿದ್ದಾರಾ ಅಥವಾ ಹೈಕಮಾಂಡ್ಗೆ ಒಂದು ದೊಡ್ಡ ಸಂದೇಶ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿದ್ರ? ಈ ರೀತಿಯ ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು ಸಹ ಅದರ ಒಂದು ಭಾಗ. ಸಿದ್ದರಾಮಯ್ಯ ಅವರು ಈ 50 ಕೋಟಿಯ ಬಾಂಬ್ ಸಿಡಿಸ್ತಿದ್ದ ಹಾಗೆ DCM ಸಹ ಇದಕ್ಕೆ ತಲೆ ಆಡಿಸಬೇಕಾಯಿತು. ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಹ ಇದಕ್ಕೆ ಧ್ವನಿಗೂಡಿಸಿದ್ರು. ಆದರೆ CM ಹೇಳಿದಂತಹ ಬಹುದೊಡ್ಡ ಈ ಒಂದು ಆರೋಪಕ್ಕೆ ಶಾಸಕರೇ ಉಲ್ಟಾ ಹೊಡಿತಾರೆ. ಯಾವ ಕಾಂಗ್ರೆಸ್ ಶಾಸಕರನ್ನ BJP ಅವರು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿದ್ರು ಅವರೇ ಮುಂದೆ ಬಂದು ತಮ್ಮನ್ಯಾರು ಸಂಪರ್ಕ ಮಾಡಿಲ್ಲ ಅನ್ನುವ ಬಹಿರಂಗ ಹೇಳಿಕೆ ನೀಡ್ತಾರೆ. ಈ ವಿಚಾರ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಇತ್ತ ಆಪರೇಷನ್ ಕಮಲದ ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡುತ್ತಿದ್ದ ಹಾಗೆ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ BJP ಅವರು 50 ಕೋಟಿ ಅಲ್ಲ 100 ಕೋಟಿ ಆಫರ್ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಯಾವ ಶಾಸಕರನ್ನ ಭೇಟಿ ಮಾಡಿದ್ದಾರೆ ಅದರ ಆಡಿಯೋ ವಿಡಿಯೋ ರೆಕಾರ್ಡ್ ಇದೆ, ಸಮಯ ನೋಡಿ ಬಿಡುಗಡೆ ಮಾಡ್ತೇವೆ ಅನ್ನುವ ಹೇಳಿಕೆಯನ್ನು ಸಹ ನೀಡ್ತಾರೆ. ಅಲ್ಲದೆ ಮತ್ತೊಂದು ಆರೋಪವನ್ನು ಮಾಡ್ತಾರೆ. ತಮ್ಮ ಪಕ್ಷದ ಅಂದರೆ ಕಾಂಗ್ರೆಸ್ನ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಚಿಕ್ಕಮಗಳೂರಿನ ಶಾಸಕ ತಮ್ಮಯ್ಯ ಅವರನ್ನ ಯಾಕೆ BJP ಅವರು ಸಂಪರ್ಕಿಸಿದ್ರು, ಯಾವ್ಯಾವ ಹೋಟೆಲ್, ಏರ್ಪೋರ್ಟ್, ಗೆಸ್ಟ್ ಹೌಸ್ನಲ್ಲಿ ಸಂಪರ್ಕಿಸಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಆಡಿಯೋ ಇದೆ, ವಿಡಿಯೋ ಇದೆ, CD, ಪೆನ್ ಡ್ರೈವ್ ಎಲ್ಲ ನನ್ನ ಹತ್ರ ಇದೆ ಅನ್ನುವಂತೆ ರವಿಕುಮಾರ್ ಗಣಿಗ ಅವರು ಹೇಳಿಕೆಯನ್ನು ನೀಡ್ತಾರೆ. ಆಗ ಎಲ್ಲರ ದೃಷ್ಟಿ ಆ ಇಬ್ಬರು ಶಾಸಕರತ್ತ ತಿರುಗುತ್ತೆ. ಈ ವಿಚಾರ ಚರ್ಚೆಗೆ ಗ್ರಾಸ ಆಗ್ತಿದ್ದ ಹಾಗೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಸ್ಪಷ್ಟನೆಯನ್ನು ನೀಡ್ತಾರೆ. ಅದೊಂದು ಸುಳ್ಳು ಹೇಳಿಕೆ. ರವಿಕುಮಾರ್ ಗಣಿಗ ಯಾಕೆ ಆ ರೀತಿ ಹೇಳಿದ್ದಾರೆ ಅವರನ್ನೇ ಹೋಗಿ ಕೇಳಿ ಅಂತ ತಿರುಗೇಟನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ HD ತಮ್ಮಯ್ಯ ಅವರು ಸಹ ಪ್ರತಿಕ್ರಿಯಿಸ್ತಾರೆ. ಈ ಬಗ್ಗೆ ಯಾರು ಹೇಳಿದ್ದಾರೋ ಅವರನ್ನೇ ನೀವು ಕೇಳಬೇಕು, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ ಇವರೆಗೆ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ, ಸ್ಪಷ್ಟಪಡಿಸ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಹಾಗೆ ಅವರ ಬೆಂಬಲಿಗರು ಗಾಳಿಯಲ್ಲಿ ಗುಂಡು ಹೊಡೆದ್ರ ಈ ಅನುಮಾನ ಕಾಡೋದಕ್ಕೆ ಶುರುವಾಯಿತು. ಈ ನಡುವೆ BJP ಮೇಲೆ ಆರೋಪ ಕೇಳಿ ಬಂದಿದ್ದರಿಂದ BJP ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಫರ್ ನಾವು ಮಾಡ್ತಾ ಇಲ್ಲ, ಅವರೇ ಕೇಳ್ತಿದ್ದಾರೆ ಅಂತ CMಗೆ ವಿಜಯೇಂದ್ರ ಅವರು ತಿರುಗೇಟನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿಯ ಹೇಳಿಕೆ ಕೊಟ್ಟರು ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ. ಇದು ಹೈಕಮಾಂಡನ್ನು ಬೆದರಿಸುವಂತಹ ಕೆಲಸನ, ಜೊತೆಗೆ ಈಗ ಶಕ್ತಿ ಪ್ರದರ್ಶನದ ಮೂಲಕವಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರಾ? ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಇನ್ನು ವೀಕ್ಷಕರೇ, CM ಹೇಳಿಕೆಗೆ ಅಥವಾ ರವಿಕುಮಾರ್ ಗಣಿಗ ಅವರ ಆರೋಪಕ್ಕೆ ಈ ರೀತಿಯಾಗಿ ಶಾಸಕರು ಉಲ್ಟಾ ಹೊಡೆದ್ರೆ, ಇನ್ನು ಮತ್ತಿಬ್ಬರು ಶಾಸಕರು ಕಾಂಗ್ರೆಸ್ಗೆ ಶಾಕ್ ಕೊಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ದಿಗ್ಗಜ ನಾಯಕರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ವೀಕ್ಷಕರೇ, ಇಲ್ಲಿವರೆಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಿಲ್ಲ ಅಂತ BJP ಶಾಸಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ದೂರ್ತಿದ್ರು. ಆದರೆ ಈಗ ಕಾಂಗ್ರೆಸ್ ಶಾಸಕರೇ ಅನುದಾನದ ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ತೀವ್ರ ಮುಜುಗರವನ್ನು ಸೃಷ್ಟಿ ಮಾಡಿದರು. ಇದೀಗ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಶಾಸಕ HR ಗವಿಯಪ್ಪ ಅವರು ಸಹ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೀವು ಶಾಸಕರಾಗಿ 2 ವರ್ಷ ಆಗ್ತಾ ಬಂತು, ಏನು ಕೆಲಸ ಮಾಡಿದ್ದೀರಿ ತೋರಿಸಿ ಅಂತ ಜನ ನನ್ನನ್ನು ಕೇಳ್ತಿದ್ದಾರೆ. ಆದರೆ ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಹಣನೇ ಇಲ್ಲ, ನಮ್ಮದೇ ಸರ್ಕಾರ ಇದ್ದರೂ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಈ ಹಿಂದೆ ಇದ್ದಂತಹ BJP ಶಾಸಕ ಆನಂದ್ ಸಿಂಗ್ ಅವರು ತಂದಂತಹ ಅನುದಾನದಲ್ಲಿನೇ 1.5 ವರ್ಷ ಕೆಲಸ ನಡೆದಿದೆ. ಈಗಲಾದರೂ ನಮಗೆ ಕೆಲಸ ಮಾಡೋದಕ್ಕೆ ಅನುದಾನ ಬೇಕಲ್ವಾ ಅಂತ ನೇರವಾಗಿ ತಮ್ಮ ಸಿಟ್ಟನ್ನು ಬಹಿರಂಗವಾಗಿ ಹೊರಹಾಕಿದ್ದಾರೆ. ಇದನ್ನು ಈಗ ವಿರೋಧ ಪಕ್ಷಗಳು ಬಹುದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ ದಿವಾಳಿ ಆಗ್ತಿದೆ ಅಂತ ಹಲವು ಬಾರಿ ವಿರೋಧ ಪಕ್ಷದವರು ಕೆಂಡ ಕಾರ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಇಂತಹ ಸಮಯದಲ್ಲೇ ಅದರ ಬೆನ್ನಲ್ಲೇ ಸಾಲು ಸಾಲು ಕಾಂಗ್ರೆಸ್ ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಸವಾಲುಗಳನ್ನು ಎದುರಿಸಬೇಕಾಗಿದೆ.
ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಮುನ್ನಡೆಸಬೇಕು, ಜೊತೆಗೆ ಶಾಸಕರನ್ನು ತಣಿಸ್ಬೇಕು, ಅದರ ಜೊತೆಗೆ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು. ಎಲ್ಲ ಕಾರಣಕ್ಕೆ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಕಾಂಗ್ರೆಸ್ ಶಾಸಕರೇ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಿರೋದಕ್ಕೆ ನೀವೇನಂತೀರ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.